ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Namaste everyone. We'll start off with three Omkara. Namaste. We'll start with three Omkaras, please. Om Sahana Bhavatu Sahanau Bhunattu Sah Viryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Release both the hands and rub both the palms, please. Namaste everyone. So we'll continue from where we stopped yesterday. There was a question from Rashmi Akka. Okay, Rashmi Akka is there. Will you please repeat the question or what? Akka. Sir, namaste, sir. Namaste, Akka. Sir, when we go to relatives' houses or we go to hotels, ಅಲ್ಲೆಲ್ಲ ತರಕಾರಿಗಳನ್ನ ಸೊಪ್ಪುಗಳನ್ನ ತಿಂತೀವಿ. ಸೊ ಎಲ್ಲಿ ತಿಂದ್ರೆ ಏನ್ ಎಫೆಕ್ಟ್? Yes, Akka. Now here we were discussing about ಈಗ ನಮಗೆ ದೇವಿ ದೇವತೆ ಆಗಬೇಕು ಅಥವಾ if we want to be deities or angels or mahanatmas, so ನಮ್ಮ ಲಕ್ಷ್ಯ ಏನಿದೆ, ನಮ್ಮ ಗೋಲ್ ಏನಿದೆ, so ನಮ್ಮ priorities ಏನಿದೆ, so that is what we have to look into. First thing, first point. ಎರಡನೇದು, it doesn't mean that we should not go to relations house or any functions or anything. So ನೀವು ಹೋದಾಗ you should create an impact there, not necessary with your words and actions, but by your thoughts. ಈಗ ಅಲ್ಲಿ ಹೋದಾಗ you can keep giving ಶುಭ ಕಾಮನೆ, ಶುಭ ಭಾವನೆ, you can keep blessing everyone there, you can take Paramatma along with you, so that way you will be doing service there also. ಹೌದಾ ಇಲ್ವಾ? Yes, Anna. Yes, Anna. What you can do is you can still attend those functions with the positive attitude. ಅವ್ರಿಗೂ ಒಳ್ಳೇದಾಗ್ಲಿ, ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಪರಮಾತ್ಮನ ಜ್ಞಾನ ಸಿಗಲಿ, ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಆತ್ಮಜ್ಞಾನ ಸಿಗಲಿ, ಎಲ್ಲರಿಗೂ ಯಥಾರ್ಥವಾದ ಪರಮಾತ್ಮನ ಮತ್ತೆ ಆತ್ಮನ ಪರಿಚಯ ಸಿಗಲಿ ಅಂತ. ಕ್ಯಾನ್ ಯು ಬ್ಲೆಸ್ ದೇರ್? ಪಾಸಿಬಲ್? Now coming on to hotel food and this food, yes, I will take up food very, very briefly. Food anna in a very brief manner I will take. Okay, now we'll take an example of andre I will tell you a story, but before telling you a story, ನಾನು ಒಂದು ಕ್ವಶನ್ ಕೇಳಬೇಕು ಅಂತ ಇದ್ದೀನಿ. ಯಾರ್ಯಾರ ಮನೆಯಲ್ಲಿ ಕೆಲಸದವ್ರು ಇದ್ದಾರೆ ಹೂ ಪ್ರಿಪೇರ್ ಫುಡ್? ಕುಕ್ಸ್ ಯಾರ ಮನೇಲಿ ಅದು ಇದ್ದಾರಾ? ಇಲ್ಲ. That means ಯಾರ ಮನೇಲೂ ಇಲ್ಲ. Okay. ಈಗ ವಿಲ್ ಟೇಕ್ an example. If you have a cook at home, ನಿಮ್ಮ ಮನೆಯಲ್ಲಿ ಒಬ್ರು ಕುಕ್ ಇದ್ದಾರೆ ಅನ್ಕೊಳ್ಳೋಣ, and ನಿಮ್ಮ ಪುಟಾಣಿ ಪಾಪು ಯೂಶಲಿ 2 ಚಪಾತಿ ತಿನ್ನೋದು, ಅವತ್ತು ಹೊಟ್ಟೆ ಹಸಿತ್ತು ಜಾಸ್ತಿ, ಸೊ ಇಟ್ ಈಸ್ ಗೋಯಿಂಗ್ ಟು ಆಸ್ಕ್ ದ ಕುಕ್,
ಅಂಕಲ್ ಅಥವಾ ಆಂಟಿ ನನಗೆ ಹೊಟ್ಟೆ ಹಸಿತಾ ಇದೆ, ಐ ನೀಡ್ 1 more ಚಪಾತಿ. ಸೊ ಯಾವ ಆಟಿಟ್ಯೂಡ್ ಅಲ್ಲಿ ಆಂಟಿ ದಟ್ ಕುಕ್ ವಿಲ್ ಪ್ರಿಪೇರ್ ಚಪಾತಿ? ಏನ್ ಅನ್ಕೊಳ್ತಾರೆ ಮನಸ್ಸಲ್ಲಿ? ಅರೆ ಎಕ್ಸ್ಟ್ರಾ ಮಾಡ್ಬೇಕಲ್ಲ. ಹೌದು, ಹಿಟ್ ಆಗಿದೆ, ಯಾವಾಗ್ಲೂ 2 ತಿನ್ನೋದು, ಇವತ್ತೇನ್ ಎಕ್ಸ್ಟ್ರಾ ತಿಂತಾ ಇದೆ ಈ ಮಗು, ಏನಿದು? ಮತ್ತೆ ನಾನು ಒಂದು ವೀಟ್ ಫ್ಲೋರ್ ತಕೊಂಡು ಹಿಟ್ ಮಾಡಿ ನೀಡ್ ಮಾಡಿ ಅದರಲ್ಲಿ ಮತ್ತೆ ಚಪಾತಿ ಲಟ್ಟಿಸಿ ಚಪಾತಿ ಹಾಕೊಡ್ಬೇಕು ಇವರಿಗೆ. ಸೊ ಹಾಗೆ ಹೀಗೆ ತಿಳ್ಕೊಳತ್ತೆ ತಾನೆ? ಎಸ್ ಆರ್ ನೋ? Yes, sir. Yes or no? Okay. If a mother ಅದೇ ಪಾಪು ತಾಯಿಗೆ ಕೇಳಿದ್ರೆ, ಅಮ್ಮ ನಾನು 1 ಚಪಾತಿ ಎಕ್ಸ್ಟ್ರಾ ತಿಂತೀನಿ ಅಂದ್ರೆ ತಾಯಿ ಖುಷಿಯಲ್ಲಿ ಕೊಡ್ತಾರಾ, ಬೇಜಾರಲ್ಲಿ ಕೊಡ್ತಾರಾ? ಖುಷಿಯಲ್ಲಿ. ಹೌದು, ಇನ್ನು ದಪ್ಪ ಚಪಾತಿ ಮಾಡ್ಬಿಟ್ಟು ಖುಷಿಯಾಗಿ ಅದಕ್ಕೆ ಇನ್ನಷ್ಟು ತುಪ್ಪ ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ನೀಟಾಗಿ ಪ್ರಿಪೇರ್ ಮಾಡಿ ತಿನ್ನಿಸ್ತಾರೆ, ಹೌದೋ ಇಲ್ವೋ? 2 ಚಪಾತಿ ಸರ್. ನಾವು ಸರ್ ಒಂದು ಕೇಳಿದ್ರೆ 2 ಕೊಡ್ತಾರೆ. ಒಂದು ಕೇಳಿದ್ರೆ 2 ಕೊಡ್ತಾರೆ ಅಮ್ಮ. ಓಕೆ, ಸೊ ಹಾಗೆ ಸೊ ನೌ ಯು ಟೆಲ್ ಮಿ ವೆದರ್ ದ ಕುಕ್ ಇಸ್ ಬೆನಿಫಿಷಿಯಲ್ ಆರ್ ಮಮ್ಮಿ. ಸೊ ತಾಯಿಯ ಒಂದು ಪ್ರೀತಿ ಮಕ್ಕಳ ಮೇಲೆ ಅಥವಾ ಮಗು ಮೇಲೆ ಜಾಸ್ತಿ ಇರುತ್ತೆ ತಾನೆ? ಸೊ ಹ್ಯಾವಿಂಗ್ ಅ ಕುಕ್ ಈಸ್ ಲೈಕ್ ಹ್ಯಾವಿಂಗ್ ಬಿಸ್ನೆಸ್, ಹೌದಾ ಇಲ್ವೋ? ಸೊ ಸೇಮ್ ಥಿಂಗ್ ವಿತ್ ದ ಹೋಟೆಲ್. ಈ ಹೋಟೆಲಿಗೆ ನೀವು ಹೋಗ್ತೀರಾ, ಅಮ್ಮ ಕೇಳ್ತಾ ಇದ್ದೀರಲ್ವಾ? ನೀವು ಆರ್ಡರ್ 4 ಜನ ಹೋಗ್ತೀರಾ, ನಿಮ್ಮ ಮನೇಲಿ 4 ಜನ ಇದ್ದೀರಾ, 4 ಜನ ಹೋಗ್ಬಿಟ್ಟು ಕೂತ್ಕೊಂಡು ಈ ಹೋಟೆಲ್ ಅಲ್ಲಿ ಮಸಾಲೆ ದೋಸೆ ಫೇಮಸ್. Okay, you order for 4 masala dosas. Immediately the waiter or the person who is attending to you, he will order 4 masala dosa. Only if the owner is sitting down at the account table, at the billing table, he will feel, today 4 masala dosa extra is going, so I am going to get this much profit anta ಮನಸ್ಸಲ್ಲಿ ಅನ್ಕೊಳ್ತಾರೋ ಇಲ್ವೋ? Yes, sir. ಆಮೇಲೆ ಅವರು ಮಸಾಲೆ ದೋಸೆ ಮಾಡುವಾಗ ಟುಡೇ ಐ ಆಮ್ ಗೆಟಿಂಗ್ ದಿಸ್ ಮಚ್ ಪ್ರಾಫಿಟ್. ಸೊ ಮಸಾಲೆ ದೋಸಾ ಆಕ್ಚುಲಿ ಮನೆಯಲ್ಲಿ ಮಾಡಿದ್ರೆ 10-15 ರೂಪಾಯಿ ಆಗುತ್ತೆ, ಇಲ್ಲಿ ಐ ಆಮ್ ಚಾರ್ಜಿಂಗ್ 50 rupees. ಐ ಡೋಂಟ್ ನೋ ವಾಟ್ ಇಸ್ ದ ಚಾರ್ಜ್ ಆಫ್ ಮಸಾಲೆ ದೋಸೆ, ಗೊತ್ತಿಲ್ಲ ದೇವ್ರೆ. 15 100? 80 rupees. ವೆರಿ ಗುಡ್, ಥ್ಯಾಂಕ್ ಯು ದೇವ್ರೆ. ಮನೆಯಲ್ಲಿ ಮಾಡಿದ್ರೆ ಒಂದು 20 ರೂಪಾಯಿ ಆಗತ್ತೆ. ಓಕೆ, ಅದಕ್ಕೆ ಎಕ್ಸ್ಟ್ರಾ ತುಪ್ಪ ಹಾಕಿದ್ರೆ ಇನ್ನೊಂದು 25 ರೂಪಾಯಿ ಆಗ್ಬೋದು. ಓಕೆ, ಅದಕ್ಕೆ ಬಜ್ಜಿ ಬಿಕೋಡ ಎಲ್ಲ ಎಕ್ಸ್ಟ್ರಾ ಮಾಡಿದ್ರೆ ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು. ಓಕೆ, ಮನೆಯಲ್ಲಿ ಮಾಡಿದ್ರೆ 30 ರೂಪಾಯಿ ಆಗುತ್ತೆ. ನಾವು ಹೋಟೆಲ್ ಅಲ್ಲಿ ಮಾಡಿದ್ರೆ 80 ರೂಪಾಯಿ. ನಾವು he will be thinking, okay, 80 rupees, I am getting a profit of around 40 or 50 rupees per ಮಸಾಲ ದೋಸಾ ಅಂತ ತಿಳ್ಕೊಂಡು ಮಾಡ್ತಾನ ಅಥವಾ ಪ್ರೀತಿಯಿಂದ ಮಾಡ್ತಾನ? ಪ್ರಾಫಿಟ್ ಗೋಸ್ಕರ ಮಾಡ್ತಾನೆ ಸರ್. ಪ್ರಾಫಿಟ್ ಗೋಸ್ಕರ. ಸೊ he keeps business in his mind while preparing masala dosa. And your mother, your father, your relations prepare with love. Yes or no? Yes. Love is good, correct sir. ಸೊ ಹಾಗಾದ್ರೆ ಪ್ರೀತಿಯ ಊಟ ಒಳ್ಳೇದಾ ಅಥವಾ ಬಿಸ್ನೆಸ್ ಊಟ ಒಳ್ಳೇದಾ? ಪ್ರೀತಿಯ ಊಟನೇ ಒಳ್ಳೇದಾ? ಅಂದ್ರೆ ಮನೇಲಿ ಊಟ ಮಾಡೋದು ಒಳ್ಳೇದಾ, ಹೋಟೆಲ್ ಊಟ ಮಾಡೋದು ಒಳ್ಳೇದಾ? ಆತರ ಕೇಳ್ಬೇಕಾಗಿತ್ತು. ಮನೇಲಿ ಊಟ ಮಾಡೋದು ಒಳ್ಳೇದು. ಮನೆಯಲ್ಲಿ ಊಟ ಮಾಡೋದು ಒಳ್ಳೇದು. ನೀವು ಹೋಗ್ತೀರಾ ಪಿಕ್ನಿಕ್ಗೆ? ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಗೋಯಿಂಗ್ ಫಾರ್ ಪಿಕ್ನಿಕ್, ಗೋಯಿಂಗ್ ಫಾರ್ ಟೂರ್ಸ್, ನಾರ್ತ್ ಇಂಡಿಯಾ ಟೂರು, ಸೌತ್ ಇಂಡಿಯಾ ಟೂರು, ಈಸ್ಟ್ ಇಂಡಿಯಾ ಟೂರು, ವೆಸ್ಟ್ ಇಂಡಿಯಾ ಟೂರು, ಆಲ್ ಓವರ್ ಇಂಡಿಯಾ ಟೂರು, 15 days 20 days. ಅಲ್ಲಿ ಊಟ ಯಾವ ತರ ಆಗತ್ತೆ ಬರ್ತಾ ಅಂದ್ರೆ ಮನೆಗ್ ಹೋಗಿ ಒಂದು ಕರ್ಡ್ ರೈಸ್ ತಿಂದ್ರೆ ಸಾಕಪ್ಪ, ಅಥವಾ ಮನೆಗ್ ಹೋದ್ರೆ ಒಂದು ರಸಂ ಊಟ ಮಾಡೋಣಪ್ಪ ಅಂತ ಅನ್ಸತ್ತ ಇಲ್ವೋ? ಮನೆಗೆ ಬಂದ ನಂತರ even if you are tired, you prepare rice, you prepare some rasam. 1 ಟೊಮೆಟೊ ಹಾಕಿದ್ರು 8 ಜನಕ್ಕೆ ಅದೇ ಟೊಮೆಟೊ ಸಾಕು. 1 ಟೊಮೆಟೊ ಅಲ್ಲಿ ರಸಂ ಮಾಡಿ, ಹಬ್ಬಾ ಮನೆಗ್ ಬಂದ್ವಿ, ರಸಂ ಊಟ ಮಾಡಿದ್ವಿ ಅಂತ ಅನ್ಸುತ್ತೋ ಇಲ್ವೋ? Yes, sir. So that means ಮನೆ ಊಟ ಒಳ್ಳೇದು ತಾನೆ? ಹೌದು ಸರ್, ಹೌದು. Okay, so this is about food. Yes ma. ನಾನೊಂದು ಒಂದ್ ಕ್ವೆಶನ್ ಕೇಳ್ತೀನಿ ಅಣ್ಣ. ಈಗಿನ ಮಕ್ಕಳೆಲ್ಲ ತುಂಬಾ ಟೇಸ್ಟಿ ಫುಡ್ಸ್ ಪ್ರಿಫರ್ ಮಾಡ್ತಾರೆ, ಅದು ನಾವು ಮನೇಲಿ ಮಾಡಿದ್ರು ಅವ್ರಿಗೆ ಹೋಟೆಲ್ ಫುಡ್ಸ್ ಇಷ್ಟ ಪಡ್ತಾರೆ ಅಣ್ಣ. ಫಾರ್ ಎಕ್ಸಾಂಪಲ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಣ್ಣ, ನನ್ ಭಾವನ್ ಮಗ ಇದ್ದಾನೆ, ಅವನಿನ್ನ ಇವಾಗ 6th standard ಓದ್ತಿರೋದು. ಅವ್ನ್ಗೆ ಬೆಳಗ್ಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ, ಎದ್ದೇಳೋದು 8 o'clock ಆಗುತ್ತೆ ಅಣ್ಣ. ಇನ್ನ ವಾಶ್ರೂಮ್ಗೆ ಹೋಗಿರಲ್ಲ, ಎದ್ದ ತಕ್ಷಣ ಅಮ್ಮ ಏನಮ್ಮ ಟಿಫನ್ ಅಂತಾನೆ. ಇವತ್ತು ಅವಲಕ್ಕಿ ಉಪ್ಪಿಟ್ಟಪ್ಪ ಅಂದ್ರೆ ಅಮ್ಮ ನಂಗೆ ಫಸ್ಟ್ ತರ್ಸಮ್ಮ ಅಂತ ಹೇಳ್ತಾನೆ ಅಣ್ಣ. ಈಗ
ನೀವು ಅವ್ರು ಕೇಳಿದ್ದನ್ನ ಅಥವಾ ಪ್ರೀತಿಯಿಂದ ನೀವು ಅಡಿಗೆ ಮಾಡುವಾಗ ಪ್ರೀತಿಯಿಂದ ಅಡಿಗೆ ಮಾಡಿ, ಇದು ನಮ್ಮ ಮಕ್ಕಳಿಗೋಸ್ಕರ, ಇದು ನಮ್ಮ ಮಕ್ಕಳ ಕಲ್ಯಾಣಕ್ಕೋಸ್ಕರ, ನಮ್ಮ ಮನೆಯವರ ಕಲ್ಯಾಣಕ್ಕೋಸ್ಕರ, ನಮ್ಮ ಮನೆಯವರ ಹೆಲ್ತಿಗೋಸ್ಕರ, ಅದರಲ್ಲಿ ಎಕ್ಸ್ಟ್ರಾ ಪ್ರೀತಿ ತುಂಬಿ ಪರಮಾತ್ಮನ ಆಶೀರ್ವಾದ ತುಂಬಿ ಇದೆಲ್ಲ ತುಂಬಿದಾಗ then certainly they will get attracted towards this food and not the hotel food. ನಾವೇನ್ ಮಾಡ್ತೀವಿ ಅಂತಂದ್ರೆ ರುಚಿಯಲ್ಲಿ ಅದರಲ್ಲಿ ಇದ್ರಲ್ಲೆಲ್ಲ ಇಫ್ ವಿ ಸ್ಟಾರ್ಟ್ ಏನಂತಾರೆ, ಓಕೆ ಇವತ್ತು ಅವಲಕ್ಕಿ ಮಾಡೇನಿ ಅಥವಾ ಇವತ್ತು ಉಪ್ಪಿಟ್ಟು ಮಾಡೇನಿ, ಬೇಕಾದ್ರೆ ತಿನ್ನು, ಇಲ್ಲ ಹೋಟ್ಲಿಂದ ತರಿಸು ಅಂದ್ರೆ ನ್ಯಾಚುರಲಿ ದೇ ವಿಲ್ ಕ್ರೇವ್ ಫಾರ್ ಹೋಟೆಲ್ ಅಥವಾ ಪಾನಿಪುರಿ ಅಥವಾ ಹೊರಗಿನ ಫುಡ್. ನೀವು ಅದೇ ಫುಡ್ ಅನ್ನ ಮನೆಯಲ್ಲಿ ಮಾಡಿ ಎಕ್ಸ್ಟ್ರಾ ಪ್ರೀತಿ ಹಾಕಿ ಖಂಡಿತವಾಗ್ಲೂ ಮನೆಯ ಊಟ ಅವರು ಇಷ್ಟಪಡ್ತಾರೆ. ಸೊ ಟ್ರೈ ದ್ಯಾಟ್. ನೀವು ಅದರಲ್ಲಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ಸ್ ಹಾಕ್ಬೇಕಾಗತ್ತೆ. ಓಕೆ, ಪ್ರೀತಿಯಿಂದ ಅವರನ್ನ ತಿನ್ನಿಸ್ಬೇಕಾಗತ್ತೆ, ಅಥವಾ ಪ್ರೀತಿಯಿಂದ ಅವರಿಗೆ ನೀವು ಬೇಕಾದ್ರೆ ಊಟ ಮಾಡು, ಬಿಟ್ರೆ ಬಿಡು, ಅಥವಾ ನೀನೇ ಊಟ ಮಾಡು. ಯಾಕೆ ಒಂದು ಹಾಫ್ ಆನ್ ಅವರ್ ಆ ತಾಯಿ ತನ್ನ ಮಗುಗೆ ಕುಡಿಸ್ಬಿಟ್ಟು ಊಟ ಮಾಡಿಸ್ಬೋದಲ್ವಾ? ಮಾಡ್ಸಲ್ಲ. ನಮಗೆ ಬೇರೆ ಕೆಲಸ ಇದೆ, ನಾನು ಟಿವಿ ನೋಡ್ಬೇಕು, ಸೀರಿಯಲ್ ನೋಡ್ಬೇಕು, ಹೊರಗಡೆ ಹೋಗ್ಬೇಕು, ಫ್ರೆಂಡ್ ಜೊತೆ ಇರ್ಬೇಕು. ಸೊ ಈ ತರ ಎಲ್ಲ ಇರುವಾಗ ನ್ಯಾಚುರಲಿ ದ ಚೈಲ್ಡ್ ವಿಲ್ ಆಸ್ಕ್ ಫಾರ್ ಹೊರಗಿನ ಫುಡ್. ಸೊ ವಿ ಹ್ಯಾವ್ ಟು ಸಿ ವಾಟ್ ವಿ ಕ್ಯಾನ್ ಡೂ. We have to find out ways and means wherein our children will like our food. So ಇಲ್ಲಿ ಪ್ರೀತಿ ಹಾಕಿ, ಅದರಲ್ಲಿ ಪಾಸಿಟಿವ್ ಎನರ್ಜಿ ಹಾಕಿ. ಓಕೆ, ಡೋಂಟ್ ಬಿಸ್ನೆಸ್ ಇಲ್ಲ ಇಲ್ಲಿ. ಮನೆಯಲ್ಲಿ ಇಟ್ ಇಸ್ ನಾಟ್ ಬಿಸ್ನೆಸ್, ಹೋಟೆಲ್ ಅಲ್ಲಿ ಇಟ್ ಇಸ್ ಬಿಸ್ನೆಸ್. ಓಕೆ, ಹೋಟೆಲ್ ಅಲ್ಲಿ ಇಷ್ಟು ಮಸಾಲೆ ದೋಸೆ ಹೋದ್ರೆ ಇಷ್ಟು ಬಿಸ್ನೆಸ್. ಮನೆಯಲ್ಲಿ ಪ್ರೀತಿ, ಯು ಗಿವ್ ಮೋರ್ ಲವ್ ಅಂಡ್ ಥಿಂಗ್ಸ್ ವಿಲ್ ಬಿ ಫೈನ್. ಓಕೆ, ಟ್ರೈ ಮಾಡಿ ನೋಡಿ ದಯವಿಟ್ಟು. Okay, I will try it, Anna. Okay. Okay, Devre. Sir, Yes, something related. So going to hotel, the food that you are getting, the quality of the food that you are getting, the rice that they are going to use, or the vegetables that you are going to use, or they are going to use, they are not ಸರಿಯಾಗಿ ಕ್ಲೀನ್ ಮಾಡಿರ್ತಾರ ಇಲ್ವೋ, ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಅದನ್ನ ಹಾಕಿರ್ತಾರೋ ಇಲ್ವೋ ಗೊತ್ತಿರಲ್ಲ. ಹೌದಾ ಇಲ್ವೋ? ಎಸ್ ಸರ್, ನೋ? ದೇವ್ರೆ, ಯಾರ್ಯಾರಿಗೆ ಜಿಲೇಬಿ ಇಷ್ಟಮ್ಮ ಕೈ ಎತ್ತಿಮ್ಮ? ಎಲ್ಲರಿಗೂ ಇಷ್ಟ ಸರ್. ಎಲ್ಲಿ ಹೋದ್ರು ಅವರು, ಯಾರ್ಯಾರು ಎಲ್ಲಿ ಹೋದ್ರು? ಕವಿತಕ್ಕ ಅಂಡ್ ದಿಸ್ ಥಿಂಗ್ ಅಂಡ್ ಜಿಲೇಬಿ ಇಷ್ಟ ಇರೋರು ಎಲ್ಲೋದ್ರು? ಓಕೆ, ಸಿ ಐ ವಿಲ್ ಟೆಲ್ ಯು ಒನ್ ರಿಯಲ್ ಸ್ಟೋರಿ ಅಬೌಟ್ ಜಿಲೇಬಿ. ಓಕೆ, ಓಕೆ, ರಶ್. ಓಕೆ, ಶರ್ವಾಣಿ ಅಕ್ಕ ಆಲ್ಸೋ ಲೈಕ್ ಜಿಲೇಬಿ, ರೈಟ್? ಓಕೆ, ಡೋಂಟ್ ವರಿ ದೇವ್ರೆ, he has a real story. I have told you this story anyway. I'll repeat the story here online. Okay, I had one of our colleagues staying in Gandhi Bazaar. We were working in also. Okay, and our Gandhi Bazaar in the barta idru. So they had a joint family. Our brother-in-law, that is husband's younger brother, ಅವರಿಗೆ ದಿನಕ್ಕೆ ಆವಾಗ ಐ ಆಮ್ ಟಾಕಿಂಗ್ ಅಬೌಟ್ 80s and 90s. ಓಕೆ, 80s end. ಸೊ ಅವಾಗ 2 ರೂಪಾಯಿ ಕಾಲ್ ಕೆಜಿನೋ ಅರ್ಧ ಕೆಜಿ ಜಿಲೇಬಿ ಇತ್ತು. ಗಾಂಧಿ ಬಜಾರ್ ಅಲ್ಲಿ ಒಂದು ಬಸ್ ಸ್ಟಾಪ್ ಇದೆ, 39 ಬಸ್ ಸ್ಟಾಪ್. ಈಗ ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ 39 ಡಬಲ್ ಡೆಕರ್ ಬಸ್ ಮಾತ್ರ ಬರೋದಿಲ್ಲ. ಓಕೆ, ಸೊ ಅದರ ಹಿಂದೆ ಒಂದು ಅಂಗಡಿ ಇತ್ತು, ಅಲ್ಲಿ ಜಿಲೇಬಿ ಮಾಡ್ತಾ ಇದ್ರು, ಟೇಸ್ಟಿ ಜಿಲೇಬಿ. ಸೊ ಇಟ್ ವಾಸ್ ಅ ಸ್ಮಾಲ್ ಶಾಪ್ ಅಂಡ್ ಜಿಲೇಬೀಸ್ ವರ್ ಬೀಯಿಂಗ್ ಸೋಲ್ಡ್ ದೇರ್. ಅವರಿಗೆ ಡೈಲಿ ಈವ್ನಿಂಗು ಕೆಲಸದಿಂದ ಬಂದಾಗ ಅಲ್ಲಿ ಇಳಿದು ಬಿಟ್ಟು ಆ ಜಿಲೇಬಿ ತಗೊಂಡ್ ಬರೋದು. 2 ರೂಪಾಯಿ ಜಿಲೇಬಿ ತಿಂದ್ರೇನೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದು. ಸೊ ಇದೇ ತರ ಮಾಡ್ತಿದ್ರು ಯಾವಾಗ್ಲೂ, ಡೈಲಿ ಜಿಲೇಬಿ ತಿನ್ಬೇಕು. ಒನ್ ಸಂಡೇ ನಮ್ಮ ಕಲೀಗ್ ಅವರು ಮತ್ತೆ ಅವ್ರ ಹಸ್ಬೆಂಡ್ ವಾಕಿಂಗ್ ಡೈಲಿ, ಅಂದ್ರೆ ಎವ್ರಿ ಸಂಡೇ ದೇ ಯೂಸ್ ಟು ವಾಕ್. ಸೊ ವಾಕಿಂಗ್ ಮಾಡ್ತಾ, ಆ ಗಾಂಧಿ ಬಜಾರ್ ರೋಡ್ ಅವಾಗ ಖಾಲಿ ಇತ್ತು, ಈಗ ಬಿಡಿ ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅಷ್ಟು ರಶ್ ಇದೆ. ಸೊ ಅಲ್ಲಿ ಆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗುವಾಗ ಆನ್ ದ ಆಪೋಸಿಟ್ ಸೈಡ್ ಈ ಅಂಗಡಿ ಇತ್ತು. ಇವ್ರು ಏನೋ ದೊಡ್ಡದಾದ ವೆಸಲ್ ಅನ್ನ ಹೊರಗಡೆ ಇಟ್ಬಿಟ್ಟು, ತಟ್ಟೆ ತರ ವೆಸಲ್ ಇರುತ್ತಲ್ಲ ಜಿಲೇಬಿ ಪಾಕ ಮಾಡೋದು, ಗೊತ್ತಿದೆಯಲ್ಲ, ಪಾಕದಲ್ಲಿ ಹಾಕ್ತಾರಲ್ವಾ, ದೊಡ್ಡ ತಟ್ಟೆ ತರ ಇರುತ್ತಲ್ವ ನಮ್ಮ, ಅದಕ್ಕೆ ಏನ್ ಹೇಳ್ತೀರಾ? ಅದ್ರಲ್ಲಿ ಪಾಕ ಇರುತ್ತೆ. ಅವ್ರು ಏನೋ ಮಾಡ್ತಾ ಇದ್ರು, ಅಲ್ಲಿ ಏನೋ ತಟ್ತಾ ಇದಾರಲ್ಲ ಅಂತ ಹೇಳಿ ಸ್ವಲ್ಪ ಹತ್ರ ಹೋಗಿ ನೋಡಿದ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಸ್ಟೈನರ್ ಇದೆಯಲ್ಲ, ಟೀ ಸ್ಟೈನರ್, ಆ ದೊಡ್ಡ ಪಾಕದಿದು. ಇವರು ರಾತ್ರಿ ಆದ್ಮೇಲೆ ಅಂಗಡಿ ಮುಚ್ಚಿ ಹೋಗ್ತಾರೆ, ಆದ್ರೆ ಆ ಪಾಕದಿದು ಎಷ್ಟು ದೊಡ್ಡದಿದೆ ಅಂದ್ರೆ ಅದಕ್ಕೆ ಮುಚ್ಚಳ ಇರಲ್ಲ, ಮುಚ್ಚಳ ಹಾಕೋದಲ್ಲ, ಮುಚ್ಚಳ ಸಿಗೋದಿಲ್ಲ. ಸೊ ಅದು ಓಪನ್ ಆಗಿ ಬಿಟ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ಸೊಳ್ಳೆ
ಆಮೇಲೆ ಡ್ಯಾಶ್ 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 ಎಲ್ಲ ಏನಾಗುತ್ತೆ ಸಕ್ಕರೆ ಪಾಕಕ್ಕೆ ಬಂದ್ಬಿಟ್ಟು ಅಂಟ್ಕೊಳ್ಳುತ್ತೆ. ಅದರಲ್ಲಿ ಪುಟಾಣಿ ಕಾಕ್ರೋಚ್, ದೊಡ್ಡ ಕಾಕ್ರೋಚ್, ಎಲ್ಲಾ ಕಾಕ್ರೋಚ್ ಇರುತ್ತೆ. ಓಕೆನಾ? ಇವರು ಟೀ ಸ್ಟೈನರ್ ತಗೊಂಡು ಆ ಟೀ ಸ್ಟೈನರ್ ಇಂದ ಒಂದೊಂದೇ ಸೊಳ್ಳೆನ ತೆಗೆದು ಹೊರಗಡೆ ಟಪ್ 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 ಅಂತ ಹೊಡಿತಾ ಇದ್ರು, ಮತ್ತೆ ತೆಗಿತಾ ಇದ್ರು, ಮತ್ತೆ ಟಪ್ 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 ಅಂತ ಹೊಡಿತಾ ಇದ್ರು. ಸೊ ಹೀಗೆ ಮಾಡ್ತಿದ್ರು. ಇವ್ರು ನೋಡಿದ್ರು ಸ್ವಲ್ಪ ದೂರದಿಂದ. ಇವ್ರು ನೋಡಿದ್ಮೇಲೆ ಹೇಳಿದ್ರು ಅವ್ರಿಗೆ ಹೋಗಿ ಹೇಳೋಣ ಅಂತ. ಇಲ್ಲ ಅವ್ರಿಗೆ ಹೇಳಿದ್ರು ಅವ್ರು ನಂಬಲ್ಲ, ಅವನಿಗೆ ನೆಕ್ಸ್ಟ್ ವೀಕ್ ವಾಕಿಂಗ್ ಕರ್ಕೊಂಡ್ ಬರೋಣ ಅಂತ. ನೆಕ್ಸ್ಟ್ ವೀಕ್ ಏನ್ ಮಾಡಿದ್ರು, ತಮ್ಮ ಎದ್ದು ಬಾಪ ವಾಕಿಂಗ್ ಹೋಗೋಣ ಅಂತ. ನಿದ್ದೆ ಮಾಡ್ಬೇಕಪ್ಪ ಅಂತ ಬಾಪ. ಅವ್ರು HMT ಅಲ್ಲಿ ಕೆಲಸ ಮಾಡ್ತಿದ್ರು ಅವಾಗ. ಓಕೆ, ಅವ್ರನ್ನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋದ್ರು ವಾಕಿಂಗ್ ಕರ್ಕೊಂಡು ಹೋಗಿ ಈ ಕಡೆ ಫುಟ್ಪಾತ್ ಮೇಲೆ, ನೋಡಪ್ಪ ನಿಮ್ ಫ್ರೆಂಡ್ ಏನೋ ಮಾಡ್ತಾ ಇದಾರಲ್ಲಿ ಅಂತ ಹೇಳಿದ್ರು. ಏನ್ ಮಾಡ್ತಾ ಇದಾರೆ ಸ್ವಲ್ಪ ಹತ್ರ ಹೋಗಿ ನೋಡಿದಾಗ ಅದೇ ಮಾಡ್ತಿದ್ರು. ಸೊ ಎವ್ರಿ ಸಂಡೇ ಅವ್ರದ್ದು ಅದೇ ಕೆಲಸ, ಎವ್ರಿ ಡೇ ಅವ್ರದ್ದು ಅದೇ ಕೆಲಸ. ಇವ್ರು ಸಂಡೇ ನೋಡಿದಾರೆ ಅಷ್ಟೇ. ಸೊಳ್ಳೆ ಬಿದ್ದಿರುತ್ತೆ, ಇರುವೆ ಬಿದ್ದಿರುತ್ತೆ, ಕಾಕ್ರೋಚ್ ಬಿದ್ದಿರುತ್ತೆ, ಅದನ್ನ ತಗೊಂಡು ಟಪ್ 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 ಅಂತ ಹೊಡ್ಕೊಳ್ಳೋದು. ಟೀ ಸ್ಟೈನರ್ ಅಂತ ಗೊತ್ತಲ್ಲ, ಟೀ ಸ್ಟೈನ್ ಮಾಡ್ತಿರೋದು, ಅದರಲ್ಲಿ ತಗೊಂಡು ಹೊರಗಡೆ ಹೊಡಿತಾ ಇದ್ರು. ಅದ್ರ ನಂತರ ಅವ್ರ ಜಿಲೇಬಿ ಮಾತೇ ಎತ್ತಿಲ್ಲ. So this is what happens outside food. Such tasty food you get outside. The jalebi tastes and beautiful. ಸರ್ ನೀವು ಹೇಳಿದ್ಮೇಲೆ ಇವಾಗ ಜಿಲೇಬಿ ತಿನ್ನಕ್ ಮನ್ಸು ಬರಲ್ಲ ಸರ್. ಅಲ್ಲಮ್ಮ, ನೀವು ಒಳ್ಳೆ ಕಡೆ ಜಿಲೇಬಿ ತಿನ್ನಿ, ನಾನು ಬೇಡ ಅಂತ ಹೇಳಿಲ್ಲ. ಒಳ್ಳೆ ಕಡೆ ಇವಾಗಲೂ ಹೋಟೆಲ್ ಅಲ್ಲೆಲ್ಲ ಹಾಗೆ ಅಣ್ಣ, ಇವಾಗ್ಲೂ ಹೋಟೆಲ್ ಎಲ್ಲ ಹಾಗೇನಾ? ಓ, ಐ ಆಮ್ ಸಾರಿ. ಬೆಳಗ್ಗೆ ಹೌದಾ? Oh God. Okay. So this is what happens early in the morning in hotels. I never knew this. ಹೌದಾ? ಅವರೆಲ್ಲ ಹಾಗೆ ಚಾಪ್ ಮಾಡಿ, ಎಲ್ಲ ತರಕಾರಿ ಚಾಪ್ ಮಾಡಿ ಹಾಗೆ ಇಟ್ಟಿರ್ತಾರಣ್ಣ. ಬೆಳಗ್ಗೆ 5 o'clock ಓಪನ್ ಮಾಡ್ತಿದ್ದಂಕ್ಲೇನೆ ಅಡಿಗೆ ಹಾಗೆ ರೆಡಿ ಮಾಡ್ಬಿಡುತ್ತೆ. Okay. ನೈಟ್ ರೆಡಿ ಮಾಡಿ ಇಟ್ಟಿರ್ತಾರೆ. Okay. So what all enters in that sambar we don't know. Okay. ದೇವ್ರೆ, ಎಲ್ಲರೂ ಅದಕ್ಕೆ ಹೋಟೆಲ್ ಫುಡ್ ಟೇಸ್ಟಿ ತುಂಬಾ ಎಲ್ಲರಿಗೂ. ಅದಕ್ಕೆ ಟೇಸ್ಟಿ. Now you know the reason why it is tasty. Yes. Okay. ಎಲ್ಲ ಇರುತ್ತೆ ಅದ್ರಲ್ಲಿ, XYZ ಎಲ್ಲ ಇರುತ್ತೆ. ಎಲ್ಲ ಇರುತ್ತಮ್ಮ ಅದರಲ್ಲಿ. Okay. ಅಣ್ಣ, ಅಡ್ಗೆ ಮಾಡ್ಬೇಕಾದ್ರೆ ನಾವೇನಾರು ದೇವ್ರ ಹಾಡ್ ಹೇಳ್ಕೊಂಡ್ ಅಡ್ಗೆ ಮಾಡಿದ್ದಾಗ ಆಟೋಮೆಟಿಕಲಿ ಊಟ ಮಾಡ್ತಾ ನಮ್ಮ ಯಜಮಾನ್ರ ಬಾಯಲ್ಲಿ ಅದೇ ಬರ್ತಾ ಇತ್ತು. ಅರೆ ನಾನು ಇದ್ ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ನೆನ್ಪ್ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. Okay. So this is the reason. See what happens is, ನೀವು ದೇವರದ್ದು ಹಾಡ್ ಹಾಕಿದಾಗ, ಈ ದೇವಸ್ಥಾನಗಳಲ್ಲಿ ಹಾಗೆ ಆಗತ್ತಲ್ವಾ, ಪ್ರಸಾದ ಪ್ರಿಪೇರ್ ಮಾಡ್ತಾರೆ ನೋಡಿ ಅವರು. ದೇವರ ಹಾಡ್ ಹಾಕೊಂಡು ಪ್ರಿಪೇರ್ ಮಾಡ್ತಾರೆ, ಅಥವಾ ದೇವರ ಭಜನೆ ಹೇಳ್ಕೊಂಡು ಪ್ರಿಪೇರ್ ಮಾಡ್ತಾರೆ, ಅಥವಾ ಯಾವುದೋ ಒಂದು ಆಡಿಯೋ ಹಾಕ್ತಾರೆ. ಏನು ಇಲ್ಲ ಅಂತಂದ್ರೆ ದೇವಸ್ಥಾನದಲ್ಲಿ ನಡೆಯೋ ಪೂಜೆ ಇದೆಯಲ್ಲ, ಅದರ ಮೈಕ್ ಇರುತ್ತೆ ಆ ಕಿಚನ್ ಅಲ್ಲಿ, ಅದನ್ನ ಕೇಳ್ಕೊಂಡು ಪೂಜೆ ಮಾಡ್ತಾರೆ, ಅಥವಾ ಅದನ್ನ ಕೇಳ್ಕೊಂಡು ಅಡಿಗೆ ಮಾಡ್ತಾರೆ. ಸೊ ಅವಾಗ ಫುಡ್ ಹೇಗಿರುತ್ತೆ? It will naturally be a prasad only. So ಪ್ರಸಾದ ನೀವ್ ಏನ್ ಮಾಡ್ತೀರಾ, ದೇವಸ್ಥಾನದಲ್ಲಿ ಕೊಟ್ಟಾಗ ಸ್ವಲ್ಪ ಕೆಳಗ್ ಬಿದ್ರೆ ಏನ್ ಮಾಡ್ತೀರಾ, ಅದನ್ನ ಕೆಳಗೆ ಬಿದ್ದಿದ್ದನ್ನು ತಗೊಂಡು ಕಣ್ಣಿಗೆ ಒತ್ತಿ ತಿಂತೀರಾ, ಹೌದೋ ಇಲ್ವೋ? ಹೌದು ಸರ್, ಹೌದು. ಮನೆಯ ಪ್ರಸಾದ, ಮನೆಯ ಅಡಿಗೆ ಪ್ರಸಾದ ಆದ್ರೆ ಹಾಗೆ ಮಾಡ್ಬೋದಾ? ಹೌದು ಸರ್. ಹೋಟೆಲ್ ಅಲ್ಲಿ ಅದನ್ನ ಮಾಡಲ್ಲ, ಕೆಳಗೆ ಬಿದ್ರೆ ಪ್ರಸಾದ ಅಂತ ಕಣ್ಣಿಗೆ ಒತ್ತಿ ತಿನ್ನಲ್ಲ. ಸರ್, ನಾನ್ ಕೂಡ ಬೆಳಗ್ಗೆ ಟೈಮ್ ಸ್ವಲ್ಪ ಅರ್ಜೆಂಟ್ ಇರತ್ತೆ ಮಕ್ಳಿಗೆ ಅಂತ, ಸ್ವಲ್ಪ ಟೆನ್ಷನ್ ಆಗತ್ತಲ್ಲ ಸರ್, ಫಾಸ್ಟ್ ಆಗಿ ಮಾಡ್ಬೇಕಂತ. ಸೊ ಸ್ವಲ್ಪ ವಿಷ್ಣು ಸಹಸ್ರನಾಮ ಅದ್ ಹಾಕಿರ್ತೀನಿ ಸರ್ ಅಡ್ಗೆ ಮನೇಲಿ, ಕಿಚನ್ ಅಲ್ಲಿ ಮಾಡ್ಬೇಕಾದ್ರೆ. ವೆರಿ ಗುಡ್, ವೆರಿ ಸೊ ಗುಡ್. ದಟ್ ಸ್ವಲ್ಪ ಟೆನ್ಷನ್ ಕಡಿಮೆ ಆಗತ್ತೆ, ಅದ್ರ ಕಡೆ ಗಮನ ಹೋಗುತ್ತೆ. ಸೊ ಆರಾಮಾಗಿ ಕುಕಿಂಗ್ ಮಾಡ್ಬೋದು ಬೆಳಗ್ಗೆ ಅಂತ. Yes ಅಕ್ಕ, absolutely perfect, very good. It is good. It is a good habit. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಯಾವ್ದಾದ್ರು ಸಹಸ್ರನಾಮ, ವಾಟ್ ಎವರ್, ಬೆಳಗ್ಗೆ ಸ್ವಲ್ಪ ದೇವ್ರದ್ದು ಏನಾದ್ರು ಪ್ಲೇ ಮಾಡ್ಕೊಂಡು ಕುಕಿಂಗ್ ಮಾಡ್ತಾ ಇರ್ತೀನಿ ಸರ್ ಬೆಳಗ್ಗೆ. Absolutely perfect ಅಕ್ಕ. So any doubt? ದೇವ್ರೆ, ರಶ್ಮಿ ಅಕ್ಕ ಯಾವ ಹೋಟ್ಲ್ ಹೋಗೋಣಮ್ಮ? I have no answer, sir. ಏನಮ್ಮ? ಮನೆ ಹೋಟೆಲ್ಗೆ ಹೋಗೋಣ. ಮನೆ ಹೋಟ್ಲಿಗೆ. ಯಾರ ಮನೆ ಈಗ ನೆಕ್ಸ್ಟ್ ಕ್ವಶನ್ ಬರುತ್ತೆ? ಆಶಾಗೆ ನೀವು ಪಾಪ ಲೋಡ್ ಮಾಡ್ತೀರಾ, ನೀವು ನಿಮ್ ಮನೆಗೆ ಕರೆದು. ಎಲ್ಲರೂ ಬಂದ್ರೆ ನಿಮ್ ಮನೆಗೆ ಆಶಾ ಅಕ್ಕ ಪಾಪ. Okay, anyway, the sisters who will be coming will be supporting Asha akka, okay, to cook. So don't worry about it. Okay, so ದೇವ್ರೆ, ಏನಮ್ಮ ರಶ್ಮಿ ಅಕ್ಕ, ಸೊ ಹೋಟೆಲ್ ಕಟ್ ಆಯ್ತಾ ಇದೆಯಾ? Sir, the question ಇದು ಅರ್ಥ ಆಯ್ತು, but what I was talking was related to the vegetables, sir.
ರೂಟ್ ಆಫ್ ದ ವೆಜಿಟೇಬಲ್ಸ್ ನಾವು ಕಿತ್ತು ಬಿಡ್ತೀವಲ್ಲ ಸರ್ ಪೂರ್ತಿಯಾಗಿ. ಹೌದಮ್ಮ ದೇವ್ರೆ, ಅವಾಗ ವಿ ಡೋಂಟ್ ನೋ ವಾಟ್ ವಿ ಆರ್ ಈಟಿಂಗ್ ಅಂಡ್ ವಿ ಡೋಂಟ್ ನೋ ಫ್ರಮ್ ವೇರ್ ದೇ ಹ್ಯಾವ್ ಪ್ರೊಕ್ಯೂರ್ಡ್ ದೋಸ್ ವೆಜಿಟೇಬಲ್ಸ್. ಅವಾಗ ಆ ಫುಡ್ ಏನಿದೆ ಅದನ್ನ ನೀವು ಪರಮಾತ್ಮನಿಗೆ ಆಫರ್ ಮಾಡಿ, ಒಂದು 11 times ಊಟ ಮಾಡೋ ಮೊದಲು ಗಾಯತ್ರಿ ಜಪ ಹೇಳಿ, ಓಕೆ, ಅಥವಾ 7 times ಹೇಳಿ ಗಾಯತ್ರಿ ಜಪ. ಆ ಪರಮಾತ್ಮನ ಶಕ್ತಿ ಅದ್ರಲ್ಲಿ ಬರ್ಲಿ, ಅಥವಾ ಪವಿತ್ರವಾದ ಕಿರಣ ಪರಮಾತ್ಮನಿಂದ ಅದ್ರಲ್ಲಿ ಬರ್ಲಿ, ಪರಮಾತ್ಮನಿಗೆ ನೀವು ಅರ್ಪಣೆ ಮಾಡಿ, ನೀವೇ ಅದನ್ನ ನೈವೇದ್ಯ ಕೊಡೋ ತರ ಮಾಡ್ಬಿಟ್ಟು ಆಮೇಲೆ ಸ್ವೀಕಾರ ಮಾಡಿ. ಓಕೆನಾ? ಇಟ್ ಓಕೆ? ನೀವು ತಿನ್ನೋ ಮೊದಲು ಅಡಿಗೆನ ಅಥವಾ ತಿನ್ನೋ ಮೊದಲು ಆ ಫುಡ್ ನಿಮ್ಮ ಎದುರುಗಡೆ ಪ್ಲೇಟ್ ಅಲ್ಲಿ ತಂದಿಡ್ತಾರಲ್ಲಮ್ಮ, ಸೊ ಅವಾಗ ಅದನ್ನ ಪರಮಾತ್ಮನಿಗೆ ಆಫರ್ ಮಾಡಿ ಆ ನಂತರ ಸ್ವೀಕಾರ ಮಾಡಿ. ಇಸ್ ಇಟ್ ಓಕೆ ಸರ್? ದಟ್ ಇಸ್ ಫೈನ್ ಸರ್. ಆದ್ರೆ ಈಗ ಮತ್ತೊಂದು ಪ್ರಶ್ನೆ, ಇವಾಗ ಭೂಮಿ ಮೇಲೆ ಈ ವೆಜಿಟೇಬಲ್ಸ್, ಕ್ಯಾರೆಟ್, ರಾಡಿಶ್, ಆಮೇಲೆ ಯಾವ್ದ್ಯಾವ ನಮಗ್ ಭೂಮಿಯಿಂದ ಸಿಗುತ್ತೋ ಅದು ಏನಕ್ಕೆ ಹುಟ್ಟಿದೆ ಸರ್? ಇಫ್ ವಿ ಆರ್ ನಾಟ್ ಯೂಸಿಂಗ್ ಇಟ್, ಇಫ್ ಇಟ್ ಇಸ್ ನಾಟ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್, then what is the use of those vegetables? That is a good question, Akka. Now, what is the use of those vegetables? Now, those vegetables are grown, probably like, okay, it could be man-made, ಅಂದ್ರೆ ಅದರಲ್ಲಿ ಸೀಡ್ಸ್ ಹಾಕಿ ಬೆಳೆಸಿ ಇದು ಮಾಡಿರ್ತಾರೆ. But one thing I have seen is there is a thing called as hydroponics. Hydroponics ಅಲ್ಲಿ in the water, carrots and mulangi and nolkol can be grown. So ಅಲ್ಲಿ ಏನಾಗುತ್ತೆ ಅಂದ್ರೆ ಹೈಡ್ರೋಪೋನಿಕ್ಸ್ ಅಲ್ಲಿ ಇಟ್ ಇಸ್ ನಾಟ್ ಅಂಡರ್ ದ, ಏನಂತಾರೆ ಅದಕ್ಕೆ, ಅಂಡರ್ ದ ಸಾಯಿಲ್ ಇರಲ್ಲ. ಓಕೆ, ಅಂಡರ್ ದ ಸಾಯಿಲ್ ಇರಲ್ಲ. ಬಟ್ that again when we talk, it is again a root. Okay, so why they are created, why they were created, okay devre, frankly speaking I'm sorry, I don't know ಸರ್. ಬಟ್ ರಾಮಾಯಣದಲ್ಲಿ ರಾಮ ವನವಾಸದಲ್ಲಿದ್ದಾಗ ಗೆಡ್ಡೆ ಗೆಣಸುಗಳನ್ನೇ ತಿಂತಾ ಇದ್ದಿದ್ದಲ್ಲ ಸರ್? Yes akka, ರಾಮ like ಅಂದ್ರೆ ಯೂಸ್ ಆಯ್ತಲ್ವಾ ಸರ್ ಇವಾಗ ಅದು ಈಗ one thing ಬೆಳೆದಿರೋದ್ರಿಂದ? what I have heard about carrot and about ನೀವು ಗೆಡ್ಡೆ ಗೆಣಸು ಅಂದ್ರಲ್ಲ, ಗೆಣಸು, yes I have ಗೆಣಸು ಗಿಡ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಗೆಣಸಿನ ಗಿಡ ಇದೆ. But we don't uproot the entire plant while taking out the genasu. Let me tell you. See, genasu has a tubular roots. One root, ಇನ್ನೊಂದು root attached. The main root ಅನ್ನ ಹಾಗೆ ಬಿಟ್ಟು we are taking up the genasu, the sweet potato, from the other roots. Okay, sir. And the same thing we are doing with the potatoes also. But potato ಏನಾಗುತ್ತೆ ಅಂತಂದ್ರೆ, even if we don't touch that center root also, potato dry ಆಗ್ಬಿಡುತ್ತೆ ಮೇಲೆ. So that is the indication that potatoes are ready. Akka. Okay, sir. Okay. Genasu ಅಷ್ಟೇ, it turns yellow. The leaves will turn yellow and they dry up. That means that ಕೆಳಗಡೆ ಗೆಣಸು ಬೆಳೆದಿದೆ and we can take it out ಅಂತ. ಅಕ್ಕ ರಶ್ಮಿ ಅಕ್ಕ, even carrot is the same thing. ಅಕ್ಕ ರಶ್ಮಿ ಅಕ್ಕ ಎಲ್ಲಿದ್ದಾರೆ? Yes sir, I'm here sir, I'm listening. Okay, Rashmi akka, so even carrot also, the leaves turn yellow, and after that if you don't take it out, so carrot hage uliyate, hosa shoots will come out of it. So I think again I'm telling you, this is my opinion. So because mele ಏನ್ ಗಿಡ ಇದೆ ಅದು ತನ್ನಷ್ಟಕ್ಕೆ ತಾನೇ it like ಸಾಯತ್ತೆ. So then you can remove that roots, that is carrot and genasu and potato, because we grow potatoes at home. We grow sweet potatoes also at home. So what I have observed is ಮೇಲಿಂದು ಅದು totally dry ಆದಾಗ, dry ಆಗಿ ಅದು it is good for nothing now. So ಅವಾಗ we unearth the potatoes and we use it. So that means the plant is dying on its own, akka. It is not, I am not killing it. Okay, akka. Okay sir. Yes Rashmi sir, akka. I hope this yes, could sir, should satisfy you. Even the carrot hage, even genasu hage. Okay. So maybe ಮೂಲಂಗಿನೂ ಹಾಗೆ, I'll find out akka. Okay, ಮೂಲಂಗಿ ನಾನು ಹಾಕಿಲ್ಲ, ಮೂಲಂಗಿ ಹಾಕಿಲ್ಲಮ್ಮ ನಾನು. Okay, I'll find out. Sir, but with this explanation, ನಾವು ಮನಸ್ಸಿನಲ್ಲಿ ಥಾಟ್ಸ್ ವೈಸ್ ನಮ್ಮ ಕ್ರಿಯೆಗಳ ಮುಖಾಂತರ ನಾವು we can try to be very pure sir. But ಈ ಊಟದ ವಿಚಾರವಾಗಿ ನಾವು ಮನೆಯಲ್ಲಿ ತುಂಬಾ ಶುದ್ಧಿನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಆಚೆ ಕಡೆಯಿಂದ ನಾವು ತರಕಾರಿ ತರಕ್ ಆಗಲ್ಲ, ನಾವೇ ಬೆಳೆಸ್ಬೇಕಾಗತ್ತೆ.
Yes, Akka. Almost during this pandemic, by the grace of God, Nammanelle, Basale Soppu, and then that Patrode Antivi, I don't know whether you all know it. Yes, So yes, Adu, yes, sir. then so many other potatoes, so brinjal, tomatoes were there. So we could somehow push the lockdown periods by using only those. Okay. So Hage, by God's grace, everything was available for us in abundance. We never felt the necessity of going out. And we had so many people who helped us. Okay, they are here only, Anjali Akka and so many others who came home and provided us with so many things which we can never forget. Okay, Devre. Now we'll take up ನಾವು ಮಾಡಿರ್ತಕ್ಕಂಥ ಒಂದು ವಿಕರ್ಮಗಳು ಪರಮಾತ್ಮನನ್ನ ನೆನಪು ಮಾಡಿದಾಗ ಹೇಗೆ ಡಿಸಾಲ್ವ್ ಆಗತ್ತೆ? Shall we take up? Yes, sir. Yes, any questions, Akka? Okay. When we remember Paramatma, let me tell you one thing, we will be connecting to his frequency, okay? So the moment we start connecting or we connect with Paramatma, automatically Paramatmana sanskara enide, the pure sanskaras, the original sanskaras, they get downloaded into our intellect and then they form a place in our sanskars. Okay? So hige we do not or we will not attempt to create any extra vikarmas. So my buddhi gets purified. Okay? So this is one either. All the vikarmas from my buddhi, they don't, vikarma antandre eno, you know now. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. See the CD, the Atma is like a readable, writable CD. So illi once something is etched on the CD, can you remove it, Amma? Yes, sir, we Can can. we please? Overwrite it. Overwrite it. Once we cannot overwrite, we have to andre burning the CD ಮಾಡುವಾಗ, see you are etching something on the CD. Now readable, Yes. writable CD alli you can not go on doing that for a very long time. So ಏನಾಗತ್ತೆ ಅಂದ್ರೆ some residue will be there. So ಹಾಗೆ ಇಲ್ಲಿ ಏನಾಗತ್ತೆ ಅಂದ್ರೆ merging and emerging will take place. So merging and emerging ಅಂತಂದ್ರೆ, now if I have seen a particular person, a file is created. And then what all my thoughts are, my attitudes are, my karmas are, they all get entered in the file. And when that person is not there, say he gets transferred or he goes to USA, I totally forget him. So after having grown, like say 5 years later or 10 years later, again when I see that particular person or remember that person, the file will emerge. And what was my energy transaction in the final moments, that will also emerge. Okay, so illi merging ಮತ್ತೆ emerging ಆಗತ್ತೆ. So illi what we can do is, instead of trying to burn our vikarmas, we can add in sukarmas, ಅಂದ್ರೆ ಒಳ್ಳೆ ಕರ್ಮಗಳನ್ನ we can add unto our sanskaras. So that will be much easier than trying to burn the older sanskars. But illi ಏನಾಗತ್ತೆ ಅಂದ್ರೆ, if you constantly keep remembering Paramatma, his energy is so powerful that even those wrong sanskaras which are etched may get burnt away or washed away, but not completely. Let me tell you once again, not completely. It can erupt at any time. So this is one of the things which I want to tell you. This is a secret, actually. Now next, coming on to another, like these are all the secrets. You can make a note as if they are points. So now I told you one thing, that ನಾವು ಮಾಡತಕ್ಕಂಥ ಕರ್ಮಕ್ಕೆ ನಮಗೆ ಪನಿಷ್ಮೆಂಟ್ ಇರುತ್ತೆ, ನಾಟ್ ಫಾರ್ ದ ಸಂಸ್ಕಾರಸ್. ಓಕೆ, ಸೊ ನಾವು ಏನ್ ಸಂಸ್ಕಾರ ಮಾಡ್ತೀವಿ, ಸಂಸ್ಕಾರಕ್ಕೆ ಪನಿಷ್ಮೆಂಟ್ ಇಸ್ ನಾಟ್ ದೇರ್. Punishment is there for the karmas that we have performed. Now these karmas or the acts which we have performed is already done. So now ಏನ್ ಮಾಡ್ಬೋದು ಅಂದ್ರೆ, ನಾವು ಒಂದು ಎಕ್ಸಾಂಪಲ್ ತಗೊಳ್ತೀನಿ. Now if I am remembering Paramatma for say 4 hours or 8 hours or something like that, so what happens is, during that period, because my state of being, my state of mind is in the highest form, my state is highest. So when my state is highest, Paramatma is in zero entropy. So from him only positive and positive is there.
ಸೊ ಇಲ್ಲಿ ಏನಾಗುತ್ತೆ, ಫ್ರಮ್ ಮೀ ನೋ ವಿಕರ್ಮಾಸ್ ಆರ್ ಪ್ರೊಡ್ಯೂಸ್ಡ್, ನೋ ವಿಕರ್ಮಾಸ್ ಆರ್ ಏನಂತಾರೆ ಅದಕ್ಕೆ ಕ್ರಿಯೇಟೆಡ್. ಸೊ ಅವಾಗ that those 4 hours whenever I have completely involved myself in Paramatma's remembrance, so ಏನ್ ಆಗತ್ತೆ ಅಂತಂದ್ರೆ only sukarma gets added up, not the vikarma, and I am not doing any vikarma. So this is point number 1. Now next, when I am remembering Paramatma always, my sanskaras start getting transformed into original sanskaras. So whatever my old sanskaras are there, they get annihilated, they get sidelined, they don't get completely burnt away. ನಾನು ಹೇಳಿದ ಹಾಗೆ they get sidelined ಅಥವಾ ಕೆಳಗಡೆ ಹೋಗ್ತಾ ಬರುತ್ತೆ, ಒಳ್ಳೆ ಸಂಸ್ಕಾರಗಳು ಮೇಲೆ ಫಾರ್ಮ್ ಆಗ್ತಾ ಹೋಗುತ್ತೆ. See, I told you the other day, where attention goes, energy flows, and where energy flows, that thing will grow. So what am I giving importance to will hold good. Am I giving importance to only good karmas? Am I giving importance to only good sanskaras? So that will matter. So ನಾನು ಒಳ್ಳೇದು ಮಾಡ್ತಾ ಹೋದ್ರೆ I will get habituated to only creating good karmas. So no wrong karmas will be created by me. So ಹಾಗೆ ಮಾಡಿದಾಗ ನನ್ನಲ್ಲಿ ಕೇವಲ ಒಳ್ಳೆ ಸಂಸ್ಕಾರಗಳೇ, ಒಳ್ಳೆ ಕರ್ಮಗಳೇ ಮಾಡಿದ್ರಿಂದ ಒಳ್ಳೆ ಸಂಸ್ಕಾರಗಳೇ ಸ್ಟೋರ್ ಆಗತ್ತೆ. And these sanskaras will naturally ಏನಾಗತ್ತೆ ಅಂತಂದ್ರೆ they will okay. So ಆ ಒಂದು ಒಳ್ಳೆ ಸಂಸ್ಕಾರಗಳು ಸೇರಿದ್ರಿಂದ ನನ್ನಲ್ಲಿ ಏನಾಗತ್ತೆ ಅಂತಂದ್ರೆ ಕೇವಲ ಒಳ್ಳೆ ಗುಣಗಳೇ ಇರುತ್ತೆ. And I will be exhibiting only good and positive ಗುಣಗಳು. ಓಕೆನಾ? Got it? ಎಲ್ಲರಿಗೂ ಅರ್ಥ ಆಯ್ತಾ? Yes, sir. Point number 2. Now coming on to point number 3. See, deep-rooted sanskaras will fade away when we keep remembering Paramatma, because his sanskars get overloaded into us. His sanskars get downloaded into us. So ಅವ್ರ ಹತ್ರ ಏನಿದೆ, only ಒಳ್ಳೇದೇ ಇದೆ ತಾನೆ? Yes, sir. Okay. Next, what more happens is, when we keep remembering Paramatma, it is difficult to meditate for 5 minutes. How many of you can sit in meditation for more than 5 minutes? When we sit for some time, ಏನಾಗುತ್ತೆ, ಮೊದಲು ಏನ್ ಸರ್ಫೇಸ್ ಆಗತ್ತೆ, the negative what we have done surfaces. We cannot sit with complete concentration. ಹೌದಾ ಇಲ್ವೋ? ನಾವು ಮಾಡಿರ್ತಕ್ಕಂಥ ವಿಕರ್ಮಗಳೇ ಸರ್ಫೇಸ್ ಆಗತ್ತೆ. ಹೇಗೆ ಹಾಲು ಬಿಸಿ ಮಾಡ್ತಾ ಮೇಲೆಕ್ಕೆನೆ ಫಾರ್ಮ್ ಆಗತ್ತೆ, ಹಾಗೆ ನಮ್ಮಲ್ಲಿರ್ತಕ್ಕಂಥ ರಾಂಗ್ ಸಂಸ್ಕಾರಸ್ ಏನಿದೆ, ಕೆಳಗಡೆಯಿಂದ ಈ ಸಮುದ್ರ ಮಂಥನ ಮಾಡಿದ್ವಲ್ಲಮ್ಮ, ನೆನ್ಪಿದ್ಯಾ? ಸಮುದ್ರ ಮಂಥನ ಟೈಮ್ ಅಲ್ಲಿ ಮೊದ್ಲು ಏನಮ್ಮ ಬಂತು? ವಿಷಗಳು ಬಂತು, ಹಲ ವಿಷ ಬಂತು. Then after that so many good things came, and in the end Amruta came. So meditation also is nothing but churning your mind. So when you churn your mind into positivity, remembering Paramatma, all the hala ಮೊದಲು ಹೊರಗಡೆ ಬರುತ್ತೆ. Negatives will come out first. They surface. A surface ಆದಾಗ we should not let go that. We should still hold on to the positivity and continue churning. ನಾವು ಏನ್ಕೊಳ್ತೀವಿ, ಮೆಡಿಟೇಷನ್ ಮಾಡೋದ್ರಿಂದ ನನಗೆ ನೆಗೆಟಿವ್ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಏನೇನೋ ಕನಸು ಬರುತ್ತೆ, ನನಗೆ ಬ್ಯಾಡ್ ಥಿಂಗ್ಸ್ ಬರುತ್ತೆ ಅಂತ ನಾವು ಬಿಟ್ರೆ ಏನಾಗತ್ತೆ, you will be losing. So what you have to do is, you have to continue meditation, and then surely Amruta will come up. Okay na? Sir, suppose, sorry sir. Yes, sir, suppose when we are in the deepest of deep meditation, when Yes, we sir. suddenly get a bad thought, Yes, sir. ನಾವ್ ಅವಾಗ ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ ಅನ್ನೋದು ಗೊತ್ತಿರಲ್ಲ, ಅಂಡ್ ಅದು ನಿಜ ಆಗ್ಬಿಡುತ್ತೇನೋ ಅಂತ ಭಯ ಆಗತ್ತೆ ಸರ್ ಅವಾಗ. ಹೌದು ಅಕ್ಕ. ಆ ಬ್ಯಾಡ್ ಥಾಟ್ ಬಂದಾಗ immediately offer it to Paramatma. Immediately offer it to God. Tell that this such and such a thought has come, such and such a dream has come, such and such a thing that came in between, and this has disturbed me ಅಂತ ಹೇಳಿ. You take the help of Paramatma, and he is going to surely solve it. Okay? So adu important. Bad, yes, it has to come up. When bad comes up only, you will know that your meditation is in the right direction. Initially bad will come. Initially ಯಾಕೆ ಗೊತ್ತಾ, ಅದನ್ನ ನಮ್ಗೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ, ಅಲ್ಲಿಂದ ದೂರ ಹೋಗ್ಲಿಕ್ಕೆ, ಭಗವಂತನಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡತ್ತೆ ಮಾಯಾ ಈಸ್ your sister. Okay,
Maya is Sir, my ಅಂದ್ರೆ- sister. So you tell Maya, you are wonderful, Devre, you are beautiful, you are my sister. Please help me to meditate. Don't put addi, don't put obstacles in my meditation ಅಂತ ಮಾಯೆಗೆ ಮೊದಲೇ ಪರ್ಮಿಷನ್ ಕೇಳಿ. ಇನ್ನೊಂದು ಮಾಡಿ ಅಕ್ಕ, ಮಾಯನ ಪಕ್ಕದಲ್ಲಿ ಕೂರಿಸಿ, ಮಾಯಾ you sit next to me and meditate along with me. Okay, you give Maya some work. ಈ ಜೀನಿಗೆ you know that genie ಕತೆ ಗೊತ್ತಲ್ವಾ? Aladdin Yes, and sir, that yes, genie lamp. Yes, sir. So what happens is that genie ಬಂದ್ಬಿಟ್ಟು ಹೇಳುತ್ತೆ, ನನ್ಗೇನು ಕೆಲಸ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ತಿನ್ಬಿಡ್ತೀನಿ ಅನ್ನತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ ಗೊತ್ತಾ, ಒಂದು ಏಣಿ ಹಾಕ್ಬಿಟ್ಟು, ನೋಡಪ್ಪ ಏಣಿ ಮೇಲೆ ಹತ್ತು ಕೆಳಗಿಳಿ, ಏಣಿ ಮೇಲೆ ಹತ್ತು ಕೆಳಗಿಳಿ, ನಾನು ಹೇಳೋದಂಕ ಅದನ್ನೇ ಮಾಡ್ತಾ ಇರು ಅಂತಾನೆ. ಸೊ ವಾಟ್ ಡಸ್ ದ ಜಿನಿ ದ? ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಹಾಗೆ ನೀವು ಮಾಯೆಗೆ ಕೆಲಸ ಕೊಡ್ಬೇಕಾಗತ್ತೆ. ಮಾಯೆಗೆ ನೀವು ಹೇಳಬೇಕಾಗುತ್ತೆ, ಅಮ್ಮ ಮಾಯಾ, ಯು ಆರ್ ಅ ಗುಡ್ ಗರ್ಲ್, ಯು ಪ್ಲೀಸ್ ಸಿಟ್ ನೆಕ್ಸ್ಟ್ ಟು ಮೀ ಅಂಡ್ ಮೆಡಿಟೇಟ್ ಅಲಾಂಗ್ ವಿತ್ ಮೀ ಆನ್ ಪರಮಾತ್ಮ ಅಂತ ಹೇಳಿ. ಅವಾಗ ನೋಡಿ ಮಾಯಾ ಏನ್ ಮಾಡತ್ತೆ, ನನಗೆ ಮೆಡಿಟೇಷನ್ ಏನ್ ಗೊತ್ತಿಲ್ಲ, ಐ ಆಮ್ ಗೋಯಿಂಗ್ ಅವೇ ಫ್ರಮ್ ಯು ಅಂತ ಹೇಳುತ್ತೆ. ಯಾಕಂದ್ರೆ ನೀವು ಹತ್ರ ಬಂದ ತಕ್ಷಣ ಮೆಡಿಟೇಷನ್ ಮಾಡು ಅಂತಿರಲ್ವಾ, ಹೌದಾ ಇಲ್ವಾ? Yes, sir. Correct, sir. Yes, Madhavre. So you take the help of Paramatma and you can solve that problem. That is not an issue. Sir, ಅಂದ್ರೆ Yes. ಒಂದ್ ನಿಮಿಷ ಸರ್. Yes, Akka. ಸರ್, ಅದಂದ್ರೆ ಸ್ಟಾರ್ಟ್ ಮಾಡ್ತೀವಲ್ಲ ಈಗ ಮೆಡಿಟೇಷನ್, ಕಾನ್ಸಂಟ್ರೇಷನ್ ಹೌದಮ್ಮ. ಬರಲ್ಲ, ಅದ್ರ ಬಗ್ಗೆನ ಸರ್ ಇದು ಹೇಳ್ತಾ ಇದ್ದಿ ಏನಮ್ಮ ನೀವು ಹೇಳಿ, ಕಾನ್ಸಂಟ್ರೇಷನ್ ಬರಲ್ಲ ಇನಿಷಿಯಲಿ. ಅದೇ ಅಕ್ಕ, ಇನಿಷಿಯಲಿ ಅದೇ sir. ಏನೇ ಮಾಡ್ಲಿಕ್ಕೆ ಹೋದ್ರು ಸಹ, see what happens is initially when we want to put in new sanskaras, when we try to put in new things into our ಏನಂತಾರೆ, into our head, into our sanskaras, ಈಗ ಅದು ಒಳಗಡೆ ಹೋಗಲ್ಲ, ಅದು ತಡಿಯತ್ತೆ ಒಳಗಡೆ ಹೋಗೋದು. ಓಕೆ, ಸೊ ಆಗ ನಾವೇನ್ ಮಾಡ್ಬೇಕಂದ್ರೆ ಗಟ್ಟಿಯಾಗಿ ಪರಮಾತ್ಮನನ್ನ ಹಿಡಿಬೇಕು. ವಿ ಶುಡ್ ನಾಟ್ ಲೆಟ್ ಗೋ ದಿಸ್ ಡಿಸ್ಟ್ರಾಕ್ಷನ್ಸ್ ಆರ್ ದೇರ್. ಡಿಸ್ಟ್ರಾಕ್ಷನ್ಸ್ ಯಾಕೆ ಇದೆ ಅಂದ್ರೆ, ಲೈಫ್ ಪೂರ್ತಿ ನಾವು ವಿ ಹ್ಯಾವ್ ಪ್ರಾಕ್ಟೀಸ್ ಡಿಸ್ಟ್ರಾಕ್ಷನ್, ವಿ ಹ್ಯಾವ್ ನಾಟ್ ಪ್ರಾಕ್ಟೀಸ್ ಕಾನ್ಸಂಟ್ರೇಷನ್. ಯೋಚನೆ ಮಾಡಿ ಅಕ್ಕ, ಯೋಚನೆ ಎಲ್ಲ ಬರುತ್ತೆ ದೇವ್ರೆ, ಅಂತಾರಲ್ಲ, ಹಂಗೆ ಆಗತ್ತೆ ಸರ್. ಅಕ್ಕ ನೀವು ಕಾನ್ಸಂಟ್ರೇಷನ್ ನ ಮೊದ್ಲಿಂದ ಪ್ರಾಕ್ಟೀಸ್ ಮಾಡಿದ್ರ, ಡಿಸ್ಟ್ರಾಕ್ಷನ್ ನ ಪ್ರಾಕ್ಟೀಸ್ ಮಾಡಿದ್ರ? ಅದೇ ಡಿಸ್ಟ್ರಾಕ್ಷನ್ ಸರ್. ಹಾ, ನೀವು ನೋಡಿ ಅಡಿಗೆ ಮನೇಲಿ ಇರ್ತೀರಾ, ಅಲ್ಲಿ ಸೀರಿಯಲ್ ನಡೀತಾ ಇರುತ್ತೆ, ಅಡಿಗೆ ಅರ್ಧಕ್ಕೆ ಬಿಟ್ಬಿಟ್ಟು ಸೀರಿಯಲ್ ಏನ್ ನಡೀತು ಅಂತ ಬರ್ತೀರಾ ನೋಡ್ಲಿಕ್ಕೆ. ಆಮೇಲೆ ವಾಪಸ್ ಹೋಗ್ತೀರಾ ಅಡಿಗೆ ಮನೆಗೆ, ಬೆಲ್ ಹೊಡಿಯತ್ತೆ, ಓ ಯು ಗೋ ಅಂಡ್ ಅಟೆಂಡ್ ದಟ್. ಬರ್ತೀರಾ ವಾಪಸ್ ಅಡಿಗೆ ಮಾಡ್ಲಿಕ್ಕೆ, ಫೋನ್ ಹೊಡಿಯತ್ತೆ, ಒಂದ್ ಕೈಯಲ್ಲಿ ಫೋನು, ಒಂದ್ ಕೈಯಲ್ಲಿ ಅಡಿಗೆ. ಸೊ ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಪ್ರಾಕ್ಟೀಸಿಂಗ್ ಕಾನ್ಸಂಟ್ರೇಷನ್ ಆರ್ ಡಿಸ್ಟ್ರಾಕ್ಷನ್? ಡಿಸ್ಟ್ರಾಕ್ಷನ್. ಸೊ ನಮ್ಗೆ ಡಿಸ್ಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಿ 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 we are habituated to distraction and not concentration. Now you have to change. Now you have to practice concentration. ಯಾರು ಏನೇ ಆಗ್ಲಿ, ಅಲ್ಲಿ ಇಲ್ಲಿ ಏನೇ ಆಗ್ಲಿ, ನನ್ನ ಅಡಿಗೆ ಕಡೆ ಗಮನ ಹೋಗ್ಲೇ ಕೊಡುದು. ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋದ್ರು ಸಹ, ಐ ಆಮ್ ಗೋಯಿಂಗ್ ಟು ಮೆಡಿಟೇಟ್. ನೀವು ಓದ್ತಾ ಇದ್ರೆ ಐ ಆಮ್ ಗೋಯಿಂಗ್ ಟು ಓನ್ಲಿ ರೀಡ್. ನೀವು ಓದ್ತಾ ಇರ್ತೀರಾ, ಚಿಕ್ಕವರಿದ್ದಾಗ ನೋಡಿದೀರಾ ನೀವೇ, ನಿಮ್ಮನ್ನ ಬುಕ್ ಇಟ್ಕೊಳ್ತೀರಾ, ಅಲ್ಲಿ ಅಪ್ಪ ಏನ್ ಮಾತಾಡ್ತಾರೆ ಕಿವಿಯಲ್ಲಿ ಹೋಗುತ್ತೆ, ಅಮ್ಮ ಮೀಟ್ ಮಾಡ್ಲಿಕ್ಕೆ ಅಮ್ಮನ್ ಫ್ರೆಂಡ್ ಬಂದಿದ್ದಾರೆ ಕಿವಿಯಲ್ಲಿ ಹೋಗುತ್ತೆ, ಹೌದಾ ಇಲ್ವೋ? ಪಕ್ಕದ ಮನೆಗೆ ಯಾರು ಬಂದಿದ್ದಾರೆ ಕಿವಿಯಲ್ಲಿ ಹೋಗುತ್ತೆ. ಮೂಗು ನ್ಯಾಚುರಲ್ ಆಗಿ ಅಡಿಗೆ ಮನೆ ಕಡೆ ಹೋಗುತ್ತೆ, ಸಮಥಿಂಗ್ ಇಸ್ ಬೀಯಿಂಗ್ ಪ್ರಿಪೇರ್ಡ್. ಸೊ ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಪ್ರಾಕ್ಟೀಸಿಂಗ್ ಡಿಸ್ಟ್ರಾಕ್ಷನ್. ಎಸ್ ಆರ್ ನೋ? ಮಾಡಿದ್ರೋ ಇಲ್ವೋ ಇದನ್ನೆಲ್ಲ? ಸೊ ವಾಟ್ ವರ್ ಯು ಡೂಯಿಂಗ್? ಚಿಕ್ಕವರಿಂದ ವಿ ವರ್ ಪ್ರಾಕ್ಟೀಸಿಂಗ್ ಡಿಸ್ಟ್ರಾಕ್ಷನ್. ನೌ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಕಾನ್ಸಂಟ್ರೇಷನ್. Okay. Okay, sir. Okay, so we have less than a minute to go. Yes, Madhavre. Sir, my last question, sir, for the day. Yeah, you can ask any amount of question. Rashmi Akka, not last question. Sir, my daughter 5 years. ಅವಳು Yes, sir. ನೀವ್ ಹೇಳ್ದಂಗೆ ನಾನು ಆಚೆನೂ ಹೋಗಲ್ಲ, ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ, ಬಾಯಲ್ಲೇ ಇಟ್ಕೊಂಡಿರ್ತಾಳೆ. She takes nearly 2 hours to eat, sir. Yes, Akka. Yes, Akka. How do I Yes, handle Akka. this, sir? Please. Yes, Akka. There are two things which I would like to tell you as fast as possible. Point number one, when you are feeding her, feed her with love. And point number two is most important. ಎಲ್ಲರಿಗೂ ಹೇಳ್ತಾ ಹೋಗ್ಬೇಡಿ, ನನ್ನ ಮಗಳು 2 ಗಂಟೆ ತಗೊಳ್ತಾಳೆ ಊಟ ಮಾಡ್ಲಿಕ್ಕೆ, ನನ್ನ ಮಗಳು 2 ಗಂಟೆ ತಗೊಳ್ತಾರೆ ಅಂತ. ಸೊ ಏನಾಗುತ್ತೆ, 2 ಗಂಟೆ ಇರೋದು 2 ನಿಮಿಷ, 2 ಗಂಟೆ 5 ನಿಮಿಷ ಆಗುತ್ತೆ ನಾಳೆ. So what you do is, my daughter eats fast, my daughter does well, she eats very quickly, she does very this thing ಅಂತ ನೀವು ಪಾಸಿಟಿವ್ ಆಗಿ ಮಾತಾಡಿ. ಅಮ್ಮ ಕೇಳಿದ್ರು, ಅಮ್ಮ ಈಗ ಪರವಾಗಿಲ್ಲಮ್ಮ, my daughter has improved, she is eating in 1.5. Please come to Namaskara Mudra. 3 Omkaras, please. Om.
world. Sarve bhavantu sukhinah. Sarve santu niramaya. Sarve bhadrani pashyantu ma kasyid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.